ಊರಲ್ಲಿರಬೇಕಾದ್ರೆ ನಮ್ಮ ಅಪ್ಪಂಗೊಂದು ಪಡ್ಡುನ ಮಾಡಿಕೊಟ್ಟಿದ್ದೆ. ಅವ್ರು ಹಾರ್ಟ್ ಪೇಷಂಟ್. ಈ ಟೈಮು ಆಪ್ರೇಷನ್ ಮಾಡಿಸ್ಕೊಂಡು ಬಂದಮೇಲೆ ತುಂಬಾ ವೀಕ್ ಆಗಿಬಿಟ್ಟಿದ್ರು. ಅವ್ರಿಗೆ ಯಾವ ರೀತಿ ಫುಡ್ನ ಪ್ರೊವೈಡ್ ಮಾಡಿ ಅವ್ರನ್ನ ಯಾವ ರೀತಿ ರಿಕವರಿ ಮಾಡೋದು ಅಂತೇಳಿ ಡೈಲಿ ತುಂಬ ಯೋಚನೆ ಮಾಡಿ ಅವ್ರಿಗೆ ಏನಾದರೂ ಒಂದು ಮಾಡಿ ಕೊಡ್ತಾ ಇದ್ದೆ. ನಮ್ಮಪ್ಪ ಈ ಟೈಮ್ ಆಪ್ರೇಷನ್ ಮಾಡಿಸ್ಕೊಂಡು ಬಂದಮೇಲೆ ಟೆನ್ಷನ್ ಮಾಡಿಕೊಂಡು ಶುಗರ್ ಕೂಡ ಅಟ್ಯಾಕ್ ಆಯಿತು. ಅವ್ರಿಗೆ ಎವ್ರಿ ಡೇ ಫುಡ್ನ ಬ್ಯಾಲೆನ್ಸ್ ಮಾಡಿ ಕೊಡಬೇಕಿತ್ತು. ಅತಿ ಹೆಚ್ಚಾಗಿ ಫ್ರೂಟ್ಸು, ವೆಜಿಟೇಬಲ್ಸು, ಆಯಿಲ್ ಯಾವುದನ್ನು ಕೂಡ ಕೊಡೋ ಆಗಿರಲಿಲ್ಲ. ಹಾಗಾಗಿ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಿ ಕೊಡ್ತಿದ್ವಿ. ಅತಿ ಹೆಚ್ಚಾಗಿ ಎಣ್ಣೆನೂ ಕೂಡ ಯೂಸ್ ಮಾಡಬಾರ್ದು ಅಂತೇಳಿದ್ರು. ಹಾಗಾಗಿ ತುಪ್ಪನ ಯೂಸ್ ಮಾಡಿಕೊಂಡು ಒಂದು ಪಡ್ಡನ್ನ ಮಾಡ್ಕೊಂಡಿದ್ದೆ. ಈ ಪಡ್ಡು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆನ ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರೋಂಥ ಬೇಳೆಗೆ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿನ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು 1 ಕ್ಯಾರೆಟು, 1-2 ಬೀನ್ಸು, ಈರುಳ್ಳಿ, ಹೂವು, ಕೊತ್ತಂಬರಿ, ಕರಿಬೇವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿಟ್ಟು ಬಾಯ್ಲ್ ಮಾಡ್ಕೊಂಡಿದ್ದೆ. ಟೊಮೊಟೊ ಚಟ್ನಿಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಬಾಯ್ಲ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಪಡ್ಡು ಮತ್ತು ಟೊಮೊಟೊ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬ